ಇನ್ನು ಭಾರತೀಯ ಸೇನೆಗೆ ಮತ್ತೊಬ್ಬ ಬಿಜೆಪಿ ನಾಯಕ ಅಪಮಾನ ಎಸಗಿದ್ದಾನೆ. ಮಧ್ಯಪ್ರದೇಶದ ಸಚಿವನ ಬಳಿಕ ಒಬ್ಬ ಡಿಸಿಎಂ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರಾಜಕಾರಣಿಗಳಿಗೆ ಏನಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಕೆಡದಾಗ ಮಾತಾಡ್ತಾರೆ. ಇನ್ನೊಬ್ಬ SP ನಾಯಕ ವ್ಯೋಮಿಕಾ ಸಿಂಗ್ ಮತ್ತು AK ಭಾರತಿ ಅವರ ಒಂದು ಜಾತಿಯ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರು ಕೆಡದಾಗ ಮಾತಾಡ್ತಾರೆ. ಇನ್ನೊಬ್ಬ ಈಗ ಮಧ್ಯಪ್ರದೇಶದ DCM ಜಗದೀಶ್ ದೇವಡಾ ಅವರ ಸರದಿ. ಇಲ್ಲೂ ಕೂಡ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತೀಯ ಸೇನೆಗೆ ಮತ್ತೊಬ್ಬ ಬಿಜೆಪಿ ನಾಯಕ ಮಾಡಿರುವಂತಹ अपमान। मन में बहुत क्रोध था। जो दृश्य हमने देखा कि जो पर्यटक के रूप में गए थे, घूमने गए थे और वहां चून चून करके धर्म पूछ करके और महिलाओं को एक तरफ खड़ी करके उनके सामने गोली मार दी, बच्चों के सामने गोली मारी। उस दिन से दिमाग में बहुत तनाव था पूरे देश के लोगों के दिमाग में कि जब तक इसका बदला नहीं लिया जाएगा और जिन माताओं के सिंदूर को मिटाने का काम जिन लोगों ने किया, जिन आतंकवादियों ने किया और जिन आतंकवादियों को जिनने पाला, जो पाल रहे हैं, उनको नेस्त नाबूद नहीं कर देंगे तब तक चैन की सांस नहीं लेंगे। और यशस्वी प्रधानमंत्री जी को हम धन्यवाद देना चाहेंगे और पूरा देश की वो सेना, वो सैनिक उनके चरणों में नतमस्तक है। उनके चरणों में पूरा देश नतमस्तक है। उन्होंने जो जवाब दिया है उसकी जितनी सराहना की जाए, जितना कहा जाए, एक बार उनके लिए जोरदार ताली बजा करके मन में बहुत क्रोध था। जो दृश्य हमने देखा कि जो पर्यटक के रूप में गए थे, घूमने गए थे। ಇದು ಮಧ್ಯಪ್ರದೇಶದ DCM ಜಗದೀಶ್ ದೇವಡಾ ಅವರ ಮಾತುಗಳು. ಯಾವಾಗ ಪಹಲ್ಗಾವ್ನಲ್ಲಿ ಅಟ್ಯಾಕ್ ಆಯಿತು ಆಗ ಎಲ್ಲರೂ ರಕ್ತ ಕೂಡ ಕುದಿತಿತ್ತು. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ತಕ್ಕ ಶಾಸ್ತಿ ಮಾಡಬೇಕು ಅಂತ ಇಡೀ ದೇಶ ಕಾಯ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಒಂದು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟರು. ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಡೀ ಭಾರತ ದೇಶ ಜೊತೆಗೆ ನಮ್ಮ ಭಾರತೀಯ ಸೇನೆ ಅವರ ಪಾದಗಳಿಗೆ ನಮಿಸಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಸೇನೆಗೆ ಒಂದು ಅಪಮಾನವನ್ನು ಮಾಡಿದ್ದಾರೆ. ಅಂದರೆ ನರೇಂದ್ರ ಮೋದಿಯವರ ಪಾದಕ್ಕೆ ಹೋಗಿ ನಮಿಸಬೇಕು ನಮ್ಮ ಸೇನೆ ಅನ್ನೋ ಒಂದು ಮಾತುಗಳನ್ನು ಈ ಮಧ್ಯಪ್ರದೇಶದ DCM ಜಗದೀಶ್ ದೇವಡಾ ಆಡಿದ್ದಾರೆ.